ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಎಕ್ಸಾಮ್ ಹತ್ರ ಇದೆ. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಒಂದಿಷ್ಟು ಎಲ್ಲ ಚಾಪ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಪಾರ್ಟ್ 4 ಅಂದ್ರೆ ಲಾಸ್ ಆಫ್ ಮೋಷನ್ ಚಾಪ್ಟರ್ ಅಲ್ಲಿ ಒಂದಿಷ್ಟು MCQ ಅನ್ನು ಡಿಸ್ಕಸ್ ಮಾಡೋಣ. ಸೊ ಈಗ ಚೇಂಜ್ ಇನ್ ಮೊಮೆಂಟಮ್ ಇಸ್ ಕಾಲ್ಡ್, ಏನಂತೀವಿ ನಾವು ಅಂತೇಳಿ, ಚೇಂಜ್ ಇನ್ ಮೊಮೆಂಟಮ್ ಅಲ್ವಾ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಲ್ಲ, ಏನಿರ್ಬೋದು, ಫೋರ್ಸ್ ಇದೆ, ಇಂಪಲ್ಸ್ ಇದೆ, ಎಕ್ಸಲರೇಷನ್, ಟಾರ್ಕ್ ಇದೆ. ಚೇಂಜ್ ಇನ್ ಮೊಮೆಂಟಮ್ ಅಷ್ಟೇ ಇದೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಲ್ಲ ಇದು. ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ಇಂಪಲ್ಸ್. ಓಕೆ, ಅದಕ್ಕೆ ಹೇಳೋದು ಸ್ವಲ್ಪ ಈಸಿನೇ ಇರುತ್ತೆ. ಅಲ್ಲಲ್ಲಿ ನಿಮಗೆ ಏನಿಸ್ತದೆ ಕೇಳಿದ್ರೆ ಅದು ಹೌದೇನೋ ಇದು ಹೌದು, ಯಾಕಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಅಂತೀವಿ. ಫೋರ್ಸ್ ಅಂದ್ರೆ F = mNTA. ಸೊ ಹೀಗೆಲ್ಲ ಡೌಟ್ ಆಗುತ್ತೆ ಅನ್ನುವಂಥದ್ದು ಅಲ್ವಾ. ಓಕೆ, ನೆಕ್ಸ್ಟ್ ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಕಾಲ್ಡ್. ಇದು ನೋಡಿ, ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂದಾಗ ಫೋರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಪ್ರಾಪರ್ಟಿ ಆಫ್ ಎ ಬಾಡಿ ಡ್ಯೂ ಟು ವಿಚ್ ಇಟ್ ಅಪೋಸ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇಸ್ ಕಾಲ್ಡ್. ಅಂದ್ರೆ ಇದು ಅಪೋಸ್ ಮಾಡುತ್ತೆ ಚೇಂಜ್ ಆಫ್ ಸ್ಟೇಟ್ಗೆ, ರೆಸ್ಟ್ ಇರುವುದು ಅಥವಾ ಯೂನಿಫಾರ್ಮ್ ಮೋಷನ್ ಅಲ್ಲಿ, ಅದಕ್ಕೆ ನಾವೇನಂತೀವಿ ಇನರ್ಷಿಯಾ ಅಂತ ಹೇಳ್ತೀವಿ. ವಿಚ್ ಲಾ ಆಫ್ ಮೋಷನ್ ಈಸ್ ಆಲ್ಸೋ ಕಾಲ್ಡ್ ಲಾ ಆಫ್ ಇನರ್ಷಿಯಾ. ನಮ್ಗೆ ಗೊತ್ತೇ ಇದೆ, ಲಾ ಆಫ್ ಇನರ್ಷಿಯಾ ಅನ್ನೋದೇ ಫಸ್ಟ್ ಲಾ ಅಲ್ವಾ. ಸೊ ಫಸ್ಟ್ ಲಾ ಅನ್ನೋದು ಲಾ ಆಫ್ ಇನರ್ಷಿಯಾ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇನರ್ಷಿಯಾ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕ್ವಾಂಟಿಟೇಟಿವ್ ಮೆಜರ್ ಆಫ್ ಇಟ್ಸ್. ಯಾವ್ದು ನಾವು ಇನರ್ಷಿಯಾನ ಮೆಜರ್ ಮಾಡಿ, ವಾಟ್ ಇಸ್ ದ ಮೆಜರ್ ಆಫ್ ಇನರ್ಷಿಯಾ ಅಂತ ಕೇಳ್ತಾರೆ, ಒಂದು ಮಾರ್ಕ್ ಕ್ವಶನ್ ಕೇಳ್ತೇವೆ. ಆನ್ಸರ್ ಈಸ್ ಮಾಸ್ ಅಲ್ವಾ. ನೆಕ್ಸ್ಟ್ ಮೊಮೆಂಟಮ್ ಡಿಪೆಂಡ್ಸ್ ಅಪಾನ್, ಮೊಮೆಂಟಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಫೋರ್ಸ್ ಆಕ್ಟ್ಸ್ ಆನ್ ಎ ಬಾಡಿ, ಮಾಸ್ ಆಫ್ ದ ಬಾಡಿ, ವೆಲಾಸಿಟಿ ಆಫ್ ದ ಬಾಡಿ, ಬೋತ್ ಮಾಸ್ ಅಂಡ್ ವೆಲಾಸಿಟಿ ಆಫ್ ದ ಬಾಡಿ. ಮೊಮೆಂಟಮ್ ಫಾರ್ಮುಲಾ ಏನಿದೆ? P = m × v ಅಲ್ವಾ. m ಅಂದ್ರೆ ಮಾಸ್, v ಅಂದ್ರೆ ವೆಲಾಸಿಟಿ. ಸೊ ಹಾಗಾಗಿ ಡಿಪೆಂಡ್ಸ್ ಆನ್ ಬೋತ್ ಮಾಸ್ ಅಂಡ್ ವೆಲಾಸಿಟಿ ಆಫ್ ದ ಬಾಡಿ ಅಂತೇಳಿ. ಯಾವುದೇ ಒಂದು ಇನ್ಕ್ರೀಸ್ ಆದ್ರೂ ಮೊಮೆಂಟಮ್ ಇನ್ಕ್ರೀಸ್ ಆಗುತ್ತೆ ಅಂತೇಳಿ. ಓಕೆ, ನೆಕ್ಸ್ಟ್ ಅನ್ ಅಲ್ಟರ್ನೇಟಿವ್ ಯೂನಿಟ್ ಟು kg ಮೀಟರ್ ಪರ್ ಸೆಕೆಂಡ್. kg ಅಂದ್ರೆ ಮಾಸ್ ಆಯ್ತು, ಮೀಟರ್ ಪರ್ ಸೆಕೆಂಡ್ ಅಂದ್ರೆ ವೆಲಾಸಿಟಿ ಆಯ್ತು. ಅಂದ್ರೆ ಏನಾಯ್ತದೆ? m × v ಆಯ್ತು ಅಲ್ವಾ. ಸೊ m × v ಅಂದ್ರೆ ಮೊಮೆಂಟಮ್ ಆಯ್ತು. ಮೊಮೆಂಟಮ್ ಈಸ್ ಆಲ್ಸೋ ಈಕ್ವಲ್ಸ್ ಟು, ಅಂದ್ರೆ ಚೇಂಜ್ ಇನ್ ಮೊಮೆಂಟಮ್ ಈಸ್ ಆಲ್ಸೋ ಈಕ್ವಲ್ಸ್ ಟು ಇಂಪಲ್ಸ್ ಆಯ್ತು. ಅಂದ್ರೆ ಏನಾಯ್ತು? ಯಾವ್ದು ಕರೆಕ್ಟ್ ಅಂತೀರಿ? ನ್ಯೂಟನ್ ಸೆಕೆಂಡ್, ಅಂದ್ರೆ F × t ಅಂತ ಬರಿತೀವಿ ಅಲ್ವಾ. ನೆಕ್ಸ್ಟ್ SI ಯೂನಿಟ್ ಆಫ್ ಇಂಪಲ್ಸ್ ಈಸ್, ಈ ತರನು ಕೇಳಬಹುದು. SI ಯೂನಿಟ್ ಆಫ್ ಇಂಪಲ್ಸ್ ಅಂದ್ರೆ ನ್ಯೂಟನ್ ಸೆಕೆಂಡ್, ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ನೂಕರ್ ಬಾಲ್ ಮೂವಿಂಗ್ ವಿತ್ ವೆಲಾಸಿಟಿ v collides head on with another snooker ball of same mass at rest. ಅದು ರೆಸ್ಟ್ ಅಲ್ಲಿ ಇದೆ, ಇದು ಮೂವ್ ಆಗ್ತಾ ಇದೆ ಫಸ್ಟ್ ಬಾಲ್. ಇಫ್ ದ ಕೊಲಿಷನ್ ಈಸ್ ಇಲಾಸ್ಟಿಕ್, ದ ವೆಲಾಸಿಟಿ ಆಫ್ ದ ಸೆಕೆಂಡ್ ಸ್ನೂಕರ್ ಬಾಲ್ ವಿಲ್ ಬಿ. ಅಂದ್ರೆ ಏನಾಯ್ತು? ಇದು ತನ್ನ ವೆಲಾಸಿಟಿಯನ್ನ ಪೂರ್ತಿಯಾಗಿ, ಅಂದ್ರೆ ಮೊಮೆಂಟಮ್ ಅನ್ನ ಪೂರ್ತಿಯಾಗಿ, ಮೊಮೆಂಟಮ್ ಇಸ್ ಕನ್ಸರ್ವ್ಡ್, ಕೈನೆಟಿಕ್ ಎನರ್ಜಿ ಇಸ್ ಕನ್ಸರ್ವ್ಡ್. ಸೊ ಇದ್ರ ವೆಲಾಸಿಟಿ ಏನಾಗುತ್ತೆ? ಸೆಕೆಂಡ್ ಬಾಲಿನ ವೆಲಾಸಿಟಿ ಇನಿಷಿಯಲ್ ಬಾಲಿನ ಆ ಒಂದು ಮೂವ್ ಆಗ್ತಿರೋ ಬಾಲಿಂದ ಎಷ್ಟಿತ್ತು ಅದು ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತೇಳಿ. ಸೊ ಆಪ್ಷನ್ಸ್ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಮತ್ತೆ ನಮಗೆ ಪಾಠ ಕೇಳಿದೀವಲ್ಲ, ಅದು ನಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ಇನರ್ಷಿಯಾ ಇಸ್ ದ ಪ್ರಾಪರ್ಟಿ ಆಫ್ ಎ ಬಾಡಿ ಲಿಂಕ್ ಟು ಟೆಂಡೆನ್ಸಿ ಆಫ್ ಎ ಬಾಡಿ. ಅಂದ್ರೆ ಅದರ ಏನ್ ಮಾಡಕ್ಕೆ ಅದು ಮಾಡ್ತಾ ಇರುತ್ತೆ, ಇನರ್ಷಿಯಾ ಏನ್ ಮಾಡುತ್ತೆ ಅಂತೇಳಿ. ಸೊ ಟು ಚೇಂಜ್ ಇಟ್ಸ್ ಪೊಸಿಷನ್, ಟು ಚೇಂಜ್ ಇಟ್ಸ್ ಡೈರೆಕ್ಷನ್, ಟು ಚೇಂಜ್ ದ ಮೊಮೆಂಟಮ್, ಟು ರೆಸಿಸ್ಟ್ ಎನಿ ಚೇಂಜ್ ಇನ್ ಇಟ್ಸ್ ಸ್ಟೇಟ್. ನೋಡಿ, ಅದು ಕರೆಕ್ಟ್ ಆನ್ಸರ್, ಟು ರೆಸಿಸ್ಟ್ ಎನಿ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಅನ್ನುವಂಥದ್ದು. ನೆಕ್ಸ್ಟ್ ಫಿಸಿಕಲ್ ಇಂಡಿಪೆಂಡೆನ್ಸ್ ಆಫ್ ಎ ಫೋರ್ಸ್ ಈಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಫಸ್ಟ್, ಥರ್ಡ್ ಲಾ, ಸೆಕೆಂಡ್ ಲಾ, ಫಸ್ಟ್ ಲಾ, ಆಲ್ ಆಫ್ ದಿಸ್ ಅಂತೇಳಿ. ಅಂದ್ರೆ ಫೋರ್ಸ್ ನ ಬಗ್ಗೆ ಮಾತಾಡದೇ ಇರುವಂತದ್ದು, ಫೋರ್ಸ್ ಅದರಲ್ಲಿ ಇನ್ವಾಲ್ವ್ ಆಗದೆ ಇರುವಂತ ಲಾ ಯಾವುದು? ಫಸ್ಟ್ ಲಾ ಆಫ್ ಮೋಷನ್ ಅನ್ನುವಂಥದ್ದು. ನೆಕ್ಸ್ಟ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಡಿಸ್ಕ್ರೈಬ್ಸ್ ದ, ಏನನ್ನು ಡಿಸ್ಕ್ರೈಬ್ ಮಾಡುತ್ತೆ ಅದು? ಎನರ್ಜಿ, ವರ್ಕ್, ಇನರ್ಷಿಯಾ, ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಚಾಪ್ಟರ್ ಅಲ್ಲಿ ಬರುವಂತದ್ದು. ಬಟ್ ನ್ಯೂಟನ್ಸ್ ಫಸ್ಟ್ ಲಾ ಹೇಳ್ತಾ ಇರೋದು ಇನರ್ಷಿಯಾ ಬಗ್ಗೆ ಅಲ್ವಾ. ಸೊ ಹಾಗಾಗಿ ಇನರ್ಷಿಯಾ ಅನ್ನೋದು ಕರೆಕ್ಟ್ ಆನ್ಸರ್ ಅಂತೇಳಿ. ನೆಕ್ಸ್ಟ್ ಫೋರ್ಸ್ ಡಿಪೆಂಡ್ಸ್ ಆನ್ ಚೇಂಜ್ ಇನ್ ಮೊಮೆಂಟಮ್. ಹೌ ಫಾಸ್ಟ್ ದ ಚೇಂಜ್ ಇನ್ ಮೊಮೆಂಟಮ್ ಇಸ್ ಬ್ರಾಟ್ ಅಬೌಟ್ ಬೋತ್ A and B, ನನ್ ಆಫ್ ದಿಸ್. ಈಗ ಏನ್ ಮಾಡ್ತೀರಿ? ಫೋರ್ಸ್ ಡಿಪೆಂಡ್ಸ್ ಅಪಾನ್, ನಮ್ಗೆ ಗೊತ್ತಿರೋದೇನಿದೆ? ಫೋರ್ಸ್ ಡಿಪೆಂಡ್ಸ್ ಆನ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹಾಗಾಗಿ ಟೈಮ್ ಕೂಡ ಇನ್ವಾಲ್ವ್ ಆಗಬೇಕಲ್ಲ, ಸಿಂಪ್ಲಿ ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ತಪ್ಪಾಗುತ್ತೆ. ಹಾಗಾಗಿ ಕರೆಕ್ಟ್ ಆಪ್ಷನ್ ಹೌ ಫಾಸ್ಟ್ ದ ಚೇಂಜ್ ಇನ್ ಮೊಮೆಂಟಮ್ ಇಸ್ ಬ್ರಾಟ್ ಅಬೌಟ್. ನೆಕ್ಸ್ಟ್ ವಿಚ್ ಮೋಷನ್ ಡಸ್ ನಾಟ್ ರಿಕ್ವೈರ್ ಫೋರ್ಸ್ ಟು ಮೇಂಟೈನ್ ಇಟ್ ಅಂತೇಳಿ. ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಎಲೆಪ್ಟಿಕಲ್ ಮೋಷನ್, ಯೂನಿಫಾರ್ಮ್ ಸ್ಟ್ರೇಟ್ ಲೈನ್ ಮೋಷನ್, ಪ್ರೊಜೆಕ್ಟೈಲ್ ಮೋಷನ್. ಇಷ್ಟರಲ್ಲಿ ಫೋರ್ಸ್ ನ ಅಗತ್ಯ ಇಲ್ಲದೆ ಇರೋದು, ಫೋರ್ಸ್ ಇಲ್ಲದೇನೆ ಇದು ಆಗ್ತಾ ಇರುವಂತದ್ದು ಯಾವುದು ಕೇಳಿದ್ರೆ ಈಸಿ ಅಲ್ವಾ, ಇದು ಯೂನಿಫಾರ್ಮ್ ಸ್ಟ್ರೇಟ್ ಲೈನ್ ಮೋಷನ್ ಅನ್ನುವಂಥದ್ದು. ಸೊ ಇಲ್ಲಿ ನಮಗೆ ಫೋರ್ಸಿನ ಅಗತ್ಯತೆ ಬರೋದಿಲ್ಲ ಅಂತೇಳಿ. ನೆಕ್ಸ್ಟ್ ಬಾಲ್ ಈಸ್ ಟ್ರಾವೆಲಿಂಗ್ ವಿತ್ ಯೂನಿಫಾರ್ಮ್ ಟ್ರಾನ್ಸ್ಲೇಟರಿ ಮೋಷನ್. ನೋಡಿ, ಯೂನಿಫಾರ್ಮ್ ಟ್ರಾನ್ಸ್ಲೇಟರಿ ಮೋಷನ್, ದಿಸ್ ಮೀನ್ಸ್ ದಟ್ ಇಟ್ ಈಸ್ ಅಟ್ ರೆಸ್ಟ್. ಆಗಕ್ಕೆ ಸಾಧ್ಯ ಇಲ್ಲ. ಮೋಷನ್ ಅಂತ ಹೇಳಿದರೆ the path can be straight line or a circular and the ball travels with uniform speed. All parts of the ball have the same velocity, magnitude and direction, and the velocity is constant.
ಏನದು ಯೂನಿಫಾರ್ಮ್ ಟ್ರಾನ್ಸ್ಲೇಟರಿ ಮೋಷನ್ ಅಂದಿದ್ದಾರೆ. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಲ್ವಾ. ಲಾಸ್ಟ್ ಇಂದ ಏನಿತ್ತು, ದ ಸೆಂಟರ್ ಆಫ್ ದ ಬಾಲ್ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂಡ್ ದ ಬಾಲ್ ಸ್ಪಿನ್ ಅಬೌಟ್ ಇಟ್ಸ್ ರೊಟೇಷನಲ್ ಮೋಷನ್ ಗೆ ಸಂಬಂಧಪಟ್ಟಿದ್ದು. ಓಕೆ, ನೆಕ್ಸ್ಟ್ ಬಾಡಿ ಈಸ್ ಸ್ಟೇಷನರಿ ದರ್ ಈಸ್ ನೋ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಹೌದು, ಈಗ ಒಂದು ಬಾಡಿ ಇದ್ದಲ್ಲೇ ಇದೆ ಅಂದ್ರೆ ಅರ್ಥ ಏನು, ಫೋರ್ಸ್ ಆಕ್ಟ್ ಆಗಿಲ್ಲ ಅಂತನ. ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಈಸ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ, ಕಾಂಟ್ಯಾಕ್ಟ್ ಇಲ್ದಿರೋ ಫೋರ್ಸ್ಗಳು ಗೊತ್ತಲ್ಲ ಈಗ, ಮ್ಯಾಗ್ನೆಟಿಕ್ ಫೋರ್ಸ್ ಕಾಂಟ್ಯಾಕ್ಟೇ ಆಗ್ಬೇಕಂತ ಇಲ್ಲ. ಈಗ ನಿಮ್ಮ ಫಸ್ಟ್ PU ರೇಂಜ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸೆಕೆಂಡ್ ಇಯರ್ ಬಂದಾಗ ಇನ್ನೂ ಗೊತ್ತಾಗುತ್ತೆ ಒಂದಿಷ್ಟು. ದ ಕಾಂಬಿನೇಷನ್ ಆಫ್ ಫೋರ್ಸಸ್ ಆಕ್ಟಿಂಗ್ ಆನ್ ಇಟ್ ಬ್ಯಾಲೆನ್ಸ್ ಈಚ್ ಅದರ್, ದ ಬಾಡಿ ಈಸ್ ಇನ್ ವ್ಯಾಕ್ಯೂಮ್. ಯಾವ್ದಂತೀರಿ, ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಬಾಡಿ ರೆಸ್ಟ್ ಅಲ್ಲಿ ಇದ್ರೂ ಕೂಡ, ಬಟ್ ಕಾಂಬಿನೇಷನ್ ಆಫ್ ಫೋರ್ಸಸ್ ಆಕ್ಟಿಂಗ್ ಆನ್ ಇಟ್ ಬ್ಯಾಲೆನ್ಸ್ ಅಂದ್ರೆ ಒಂದು ಬುಕ್ಸ್ ಅನ್ನು ಟೇಬಲ್ ಮೇಲೆ ಇಟ್ಟಿದ್ರಿ, ರಿಯಾಕ್ಷನ್ ಅಪ್ವರ್ಡ್ ಇರುತ್ತೆ, ಡೌನ್ವರ್ಡ್ ಗ್ರಾವಿಟೇಷನಲ್ ಫೋರ್ಸ್, ಎರಡು ಬ್ಯಾಲೆನ್ಸ್ ಆಗಿದ್ರೆ ಆ ಬುಕ್ ಅಲ್ಲೇ ಇರುತ್ತೆ ಅಂತ ಅಲ್ವಾ. ಓಕೆ, ಆಗ ಕರೆಕ್ಟ್ ಆಪ್ಷನ್ ದ ಕಾಂಬಿನೇಷನ್ ಆಫ್ ಫೋರ್ಸಸ್ ಆಕ್ಟಿಂಗ್ ಆನ್ ಇಟ್ ಬ್ಯಾಲೆನ್ಸಸ್ ಈಚ್ ಅದರ್ ಅಂತ. ನೆಕ್ಸ್ಟ್, ನೋ ಫೋರ್ಸ್ ಇಸ್ ರಿಕ್ವೈರ್ಡ್ ಫಾರ್ an object moving in a straight line with constant velocity, an object moving in circular motion, an object moving with constant acceleration, an object moving in elliptical path. ಇದು ಈಸಿ ಇದೆ ನೋಡಿ, ಗೊತ್ತಾಗುತ್ತೆ ನಿಮಗೆ. an object moving in a straight line with constant velocity. ಅವಾಗ ಫೋರ್ಸ್ ನ ಅಗತ್ಯ ಇಲ್ಲ ಅನ್ನೋದು ಫಸ್ಟ್ ಲಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಇಸ್ ಕರೆಕ್ಟ್. ಎಲ್ಲ ಕಷ್ಟದ ಕೊಡ್ಬೇಕಂತ ಈಸಿನೂ ಕೊಡ್ಬೋದು. ಇದರ ಕರೆಕ್ಟ್ ಆನ್ಸರ್ ಯಾವುದು, F = ma/e. ಓಕೆ, ನೆಕ್ಸ್ಟ್ ನ್ಯೂಟನ್ ಸೆಕೆಂಡ್ ಲಾ ಮೆಜರ್ಸ್ ದ, ಸೆಕೆಂಡ್ ಲಾ ಏನ್ ಮೆಜರ್ ಮಾಡುತ್ತೆ. ಸೊ ಸೆಕೆಂಡ್ ಲಾ ಆದ್ರಿಂದಾನೇ ನಮಗೆ ಫೋರ್ಸ್ ಅನ್ನುವಂಥದ್ದು ಒಂದು ಡೆಫಿನೇಷನ್ ಬಂದಿರೋದು ಅಲ್ವಾ. ಸೊ ಅಲ್ಲಿ ನೀವು ಡಿರೈವ್ ಮಾಡ್ತೀರಿ F = m/a. ಸೊ ಅಲ್ಲಿ ಕಾನ್ಸ್ಟೆಂಟ್ ತಗೋತೀರಿ ಮೊದಲು, F is proportional to k × dp/dt. k = 1 ಅಂತ ಬರೀತೀರಿ. ಯಾಕೆ ಗೊತ್ತಾ, ಫೋರ್ಸ್ ಅನ್ನ ಡಿಫೈನ್ ಮಾಡಿರೋದು ನ್ಯೂಟನ್. ಸೊ ಅದಕ್ಕೂ ಮೊದಲು ಯಾರು ಅದನ್ನ ಡಿಫೈನ್ ಮಾಡಿರಲಿಲ್ಲ. ಸೊ ಅದಕ್ಕೆ SI ಯೂನಿಟ್ ಅಲ್ಲಿ k ಅನ್ನ 1 ಗೆ ಈಕ್ವೇಟ್ ಮಾಡ್ಕೊಂಡ್ಬಿಡ್ತಾರೆ. ಸಾಧ್ಯ ಇದೆ, ಫೋರ್ಸ್ ಅನ್ನು ಹೊಸದಾಗಿ ಡಿಫೈನ್ ಮಾಡ್ತಾ ಇದ್ರಲ್ಲ, ಸೊ ಹಾಗಾಗಿ ಇಟ್ ಮೆಜರ್ಸ್ ದ ಫೋರ್ಸ್ ಅಂತ. ಓಕೆ, ನೆಕ್ಸ್ಟ್, ಇಂಪಲ್ಸ್ ಈಕ್ವಲ್ಸ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ಚೇಂಜ್ ಇನ್ ಮೊಮೆಂಟಮ್, ಮೊಮೆಂಟಮ್ ಮಲ್ಟಿಪ್ಲೈಡ್ ಬೈ ಟೈಮ್, ರೇಟ್ ಆಫ್ ಚೇಂಜ್ ಆಫ್ ಫೋರ್ಸ್. ಯಾವ್ದಂತೀರಿ, ಮೊಮೆಂಟಮ್. ಇಂಪಲ್ಸ್ ಅನ್ನೋದೇನು, ಫೋರ್ಸ್ ಇಂಟು ಟೈಮ್, ಹಾಗಾಗಿ ಚೇಂಜ್ ಇನ್ ಮೊಮೆಂಟಮ್ ಅನ್ನೋದು ಕರೆಕ್ಟ್ ಆನ್ಸರ್ ಅಲ್ವಾ. ನೆಕ್ಸ್ಟ್, ದ ಡೈರೆಕ್ಷನ್ ಆಫ್ ಇಂಪಲ್ಸ್ ಈಸ್, ಇಂಪಲ್ಸಿನ ಡೈರೆಕ್ಷನ್ ಯಾವ್ದು ಇರುತ್ತೆ ಅಂದ್ರೆ, same as that of the net force, opposite to that of the net force, same as that of the final velocity, same as that of the initial. ಇದು ಫೋರ್ಸ್ ಆಕ್ಟ್ ಆದಾಗ ಇದು ಶಾರ್ಟ್ ಇಂಟರ್ವಲ್ ಅಲ್ಲಿ F × t ನೋಡ್ತೀವಿ ನಾವು, F ವೆಕ್ಟರ್. ಹಾಗಾದ್ರೆ ಇದರ ಡೈರೆಕ್ಷನ್ ಇರುತ್ತೆ, ಇಂಪಲ್ಸಿನ ಡೈರೆಕ್ಷನ್ F ನ ಡೈರೆಕ್ಷನ್ ಇರಬೇಕಲ್ಲ. ಸೊ ಸೇಮ್ ಆಸ್ ದಟ್ ಆಫ್ ದ ಫೋರ್ಸ್ ಅನ್ನುವಂಥದ್ದು. ನೆಕ್ಸ್ಟ್, a large force is acting on a body for a short time, the impulse imparted is equal to the change in, but repeated ಇದಲ್ವಾ, momentum ಅಂತ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫೋರ್ಸ್. ಈ ತರ ಕೇಳ್ಬೋದು ಮಕ್ಕಳೇ. ನೋಡಿ, ಇದರಲ್ಲಿ ಯಾವ್ದು ಫೋರ್ಸ್ ಅಲ್ಲ ಅಂತ ಕೇಳಿದ್ದಾರೆ. ಇಂಪಲ್ಸ್, ಟೆನ್ಷನ್, ಥ್ರಸ್ಟ್, ಏರ್ ರೆಸಿಸ್ಟೆನ್ಸ್. ಒಂದು ಮಾತ್ರ ಅಲ್ಲ, ಎಲ್ಲವೂ ಅನ್ಸುತ್ತೆ ಇಲ್ಲ. ಇಂಪಲ್ಸ್ ಅನ್ನೋದು ಫೋರ್ಸ್ ಇಂಟು ಟೈಮ್, ಉಳಿದಿದ್ದೆಲ್ಲ ಟೆನ್ಷನ್ ಈಸ್ ಆಲ್ಸೋ ಫೋರ್ಸ್, ಥ್ರಸ್ಟ್ ಈಸ್ ಆಲ್ಸೋ ಫೋರ್ಸ್. ನೀವು ಫಸ್ಟ್ ಇಯರಲ್ಲಿ ಇದನ್ನೆಲ್ಲ ಕಲ್ತಿದ್ರಿ. ಏರ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಫೋರ್ಸ್. ಬಟ್ ಏರ್ ರೆಸಿಸ್ಟೆನ್ಸ್ ಅಪೋಸಿಂಗ್ ಫೋರ್ಸ್ ಅಂತೀವಿ ನಾವು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೋಷನ್ಗೆ ಅಪೋಸಿಟ್ ಆಗಿರುವಂಥದ್ದು ನೆಗೆಟಿವ್ ತಗೋತೀವಿ. ಎನಿವೇ ದೀಸ್ ಆರ್ ದ ಫೋರ್ಸ್. ಯಾವುದೆಲ್ಲ ಇಂಪಲ್ಸ್ ಅನ್ನೋದು ಫೋರ್ಸ್ ಅಲ್ಲ. ಓಕೆ, ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕೇಸಸ್ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಇಸ್ 0 ಅಂತಾರೆ. ಎ ಕಾರ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ಯೂನಿಫಾರ್ಮ್ ವೆಲಾಸಿಟಿ ವರ್ಡ್ ಕ್ಯಾಚ್ ಮಾಡಿ. ಎ ಬುಕ್ ಲೈಯಿಂಗ್ ಆನ್ ದ ಟೇಬಲ್, ಬೋತ್ A and B, ನನ್ ಆಫ್ ದಿಸ್. ಏನಂತೀರಿ, ಕಾರ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರಾಗ ವೆಲಾಸಿಟಿ ಕಾನ್ಸ್ಟೆಂಟ್ ಅಂದ್ರೆ ಇದರ ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್, ಇದರ ಡೈರೆಕ್ಷನ್ ಸೇಮ್ ಇರುತ್ತೆ ಅಂತ. ಬುಕ್ ಲೈಯಿಂಗ್ ಆನ್ ದ ಟೇಬಲ್ ಇದು ರೆಸ್ಟ್ ಕಂಡೀಷನ್. ಸೊ ಹಾಗಾಗಿ ಬೋತ್ A and B ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸ್ವಿಮ್ಮಿಂಗ್ ಈಸ್ ಪಾಸಿಬಲ್ ಆನ್ ಅಕೌಂಟ್ ಆಫ್. ಸ್ವಿಮ್ಮಿಂಗ್ ಮಾಡುವಾಗ ನಾವು ಯಾವ ನ್ಯೂಟನ್ ಅಲ್ಲೂ ನೆನ್ಪು ಮಾಡ್ಕೋಬೇಕಾ ಸರ್, ಯಾವ ಲಾ ನಮ್ಗೆ ಹೆಲ್ಪ್ ಆಗುತ್ತೆ? ಇದು ಈಸಿ ಕ್ವಶನ್ ಅಲ್ವಾ, ಥರ್ಡ್ ಲಾ ಆಫ್ ಮೋಷನ್ ಅಂತ ಹೇಳಿ. ಸೊ ನೆಕ್ಸ್ಟ್, ಎ ಬಾಡಿ ಹೂಸ್ ಮೊಮೆಂಟಮ್ ಈಸ್ ಕಾನ್ಸ್ಟೆಂಟ್ ಮಸ್ಟ್ ಹ್ಯಾವ್ ಕಾನ್ಸ್ಟೆಂಟ್. ಬಾಡಿ ಹೂಸ್ ಮೊಮೆಂಟಮ್ ಈಸ್ ಕಾನ್ಸ್ಟೆಂಟ್. ಮೊಮೆಂಟಮ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ಏನಿರ್ಬೋದು, ವೆಲಾಸಿಟಿ ಕಾನ್ಸ್ಟೆಂಟ್, ಫೋರ್ಸ್ ಕಾನ್ಸ್ಟೆಂಟ್, ಎಕ್ಸಲರೇಷನ್ ಕಾನ್ಸ್ಟೆಂಟ್, ಏನಂತೀರಿ ನೀವು? ವೆಲಾಸಿಟಿ ಕಾನ್ಸ್ಟೆಂಟ್. ಯಾಕಂದ್ರೆ ಮೊಮೆಂಟಮ್ ಆಫ್ ಎ ಬಾಡಿ ಅಂದಾಗ ಮಾಸ್ ಇಂಟು ವೆಲಾಸಿಟಿ ನೋಡ್ತೀವಿ. ಆ ಬಾಡಿಗೆ ಮಾಸ್ ಫಿಕ್ಸ್ ಆಗಿದೆ, ಒಂದು ಬಾಡಿ ತಗೊಬಂದಿದ್ದೀವಿ ನಾವು. ಸೊ ಅದು ಕಾನ್ಸ್ಟೆಂಟ್ ಚೇಂಜ್ ಆಗ್ಲಿಕ್ಕೆ ಮಾಸ್ ಹೆಚ್ಚು ಕಡಿಮೆ ಯಾವಾಗಲೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ಅದರ ವೆಲಾಸಿಟಿ ಚೇಂಜ್ ಆದ್ರೆ ಮೊಮೆಂಟಮ್ ಚೇಂಜ್ ಆಗುತ್ತೆ. ಅದರಿಂದ ಬಾಡಿ ಹೂಸ್ ಮೊಮೆಂಟಮ್ ಇಸ್ ಕಾನ್ಸ್ಟೆಂಟ್ ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ ಅಂತ ಹೇಳಿ. ದ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸ್ ಡಿಪೆಂಡ್ಸ್ ಅಪಾನ್, ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ದ ನಾರ್ಮಲ್ ರಿಯಾಕ್ಷನ್, ದ ಶೇಪ್ ಆಫ್ ದ ಸರ್ಫೇಸ್, ದ ಏರಿಯಾ ಆಫ್ ಕಾಂಟ್ಯಾಕ್ಟ್, ನನ್ ಆಫ್ ದಿಸ್. ಈಗ ನಾವು ಫ್ರಿಕ್ಷನ್ ಬಗ್ಗೆ ಕಲಿಯುವಾಗ ಒಂದು ಲಾ ಅಂತ ಮೊದಲೆಲ್ಲ ವರ್ಡ್ ಬುಕ್ ಅಲ್ಲಿ ಲಾ ಆಫ್ ಫ್ರಿಕ್ಷನ್ಸ್ ಅಂತ ಇತ್ತು ಅಲ್ವಾ. ಬಟ್ ಈಗ NCERT ಅವರು ಶಾರ್ಟ್ ಆಗಿ ಸೆಂಟೆನ್ಸ್ ಕೊಡ್ತಾ ಹೋಗ್ತಾರೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸ್ ಡಿಪೆಂಡ್ಸ್ ಅಪಾನ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಒಂದು ನಾರ್ಮಲ್ ರಿಯಾಕ್ಷನ್. ಶೇಪ್ ಮೇಲೆ ಡಿಪೆಂಡ್ ಆಗಿದೆಯಾ? ಇಲ್ಲ.
ಏರಿಯಾ ಆಫ್ ಕಾಂಟ್ಯಾಕ್ಟ್ ಇಲ್ಲ. ಸೊ ಹಾಗಾಗಿ ದ ನಾರ್ಮಲ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಓಕೆ, ನೆಕ್ಸ್ಟ್ ಇಫ್ ದ ನಾರ್ಮಲ್ ಫೋರ್ಸ್ ಇಸ್ ಡಬಲ್ ದೆನ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಸ್, ಇದು ಫ್ರಿಕ್ಷನ್ ಮತ್ತೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಒಂದು ಸರ್ಫೇಸ್ ಎರಡು ಸರ್ಫೇಸ್ಗಳ ಮಧ್ಯೆ ಅದು ಒಂದು ವ್ಯಾಲ್ಯೂ ತಗೊಂಡ್ರೆ ಅದು ಕಾನ್ಸ್ಟೆಂಟ್ ಇರುತ್ತೆ. ನಾವು ಅದರಲ್ಲಿ ಮತ್ತೆ ಸ್ಟ್ಯಾಟಿಕ್ ಕೈನೆಟಿಕ್ ರೋಲಿಂಗ್ ಎಲ್ಲ ನೋಡ್ತೀವಿ. ಬಟ್ ಎನಿವೆ ಸ್ಟ್ಯಾಟಿಕ್ ಅನ್ನೇ ತಗೊಂಡ್ವಿ ಅನ್ಕೊಳ್ಳೋಣ, ಆ ಒಂದು ವ್ಯಾಲ್ಯೂ ಫಿಕ್ಸ್ ಇರುತ್ತೆ. ನೀವು ರಿಯಾಕ್ಷನ್ ಜಾಸ್ತಿ ಮಾಡಿ ನಾರ್ಮಲ್ ರಿಯಾಕ್ಷನ್ ಏನೇ ಮಾಡಿ ಬಟ್ ಆ ಫ್ರಿಕ್ಷನ್ ನಾಟ್ ಚೇಂಜ್ ಇಟ್. ಓಕೆ, ನೆಕ್ಸ್ಟ್ ನೋಡಿ, μs μk ಅಂಡ್ μr ಆರ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಕೈನೆಟಿಕ್ ಫ್ರಿಕ್ಷನ್ ಅಂಡ್ ರೋಲಿಂಗ್ ಫ್ರಿಕ್ಷನ್. ದೆನ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಇದರ ರಿಲೇಷನ್ ಹೇಗಿರುತ್ತೆ? μs ಅನ್ನೋದು ಸ್ಟ್ಯಾಟಿಕ್, μk ಅನ್ನೋದು ಕೈನೆಟಿಕ್, μr ಅನ್ನೋದು ರೋಲಿಂಗ್. ಸೊ ಗೊತ್ತಿರೋ ಹಾಗೆ ನಮಗೆ ರೋಲಿಂಗ್ ಫ್ರಿಕ್ಷನ್ ಕಡಿಮೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೈನೆಟಿಕ್ ಇರುತ್ತೆ, ಅದಕ್ಕಿಂತ ತುಂಬಾ ಜಾಸ್ತಿ ಸ್ಟ್ಯಾಟಿಕ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಸಿ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗಿರುವಂಥದ್ದು. When a car moves on a level road, then the centripetal force required for circular motion is provided by. ಒಂದು ಲೆವೆಲ್ ರೋಡ್ ಅಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳಿ, ಅದು ಕರ್ವ್ಡ್ ರೋಡ್, ಬ್ಯಾಂಕ್ಡ್ ಅಲ್ಲ. ಅವಾಗ ಯಾವುದು ಈ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ? ಸೊ ಕಂಪೋನೆಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ರೋಡ್ ಅಂಡ್ ಟೈರ್ಸ್ ಅಲಾಂಗ್ ದ ಸರ್ಫೇಸ್. Next, a particle revolves around a circular path. The acceleration of the particle is inversely proportional to acceleration. Centripetal acceleration A is equal to mu square by r. Inversely proportional to ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ರೇಡಿಯಸ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, a cyclist bends while taking turn in order to. ಆಗ ಸೈಕಲ್ ಹೊಡೆದಿರ್ತೀರಲ್ಲ, ಆಗ ಟರ್ನ್ ಅಲ್ಲಿ ನೀವು ಒಂದು ಸೈಡ್ ಬೆಂಡ್ ಆಗ್ತೀರಿ ನೋಡಿ, ಯಾಕೆ ಅದು ಏನದು? ರೆಡ್ಯೂಸ್ ಫ್ರಿಕ್ಷನ್, ಪ್ರೊವೈಡ್ ರಿಕ್ವೈರ್ಡ್ ಸೆಂಟ್ರಿಪಿಟಲ್ ಫೋರ್ಸ್. ಯಾವ್ದು ಕರೆಕ್ಟ್? ಟು ಪ್ರೊವೈಡ್ ಎ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಸೊ ಇಲ್ಲಿಗೆ ಈ ಒಂದು ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡೋಣ. ಮತ್ತೆ ನಿಮ್ಗೆ ಇನ್ನು 2-3 ದಿನಗಳಲ್ಲಿ ಇದೆಲ್ಲ ಚಾಪ್ಟರ್ಗಳನ್ನು ಮಾಡಬೇಕು ಅನ್ನೋ ಮನಸ್ಸಿದೆ, ನೋಡೋಣ ಏನಾಗುತ್ತೆ. ಓಕೆ, ಥ್ಯಾಂಕ್ ಯು.